ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು 2025-26ನೇ ಬಜೆಟ್ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಘನ ಸರ್ಕಾರ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ನೀಡಿದ ಅನುದಾನಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿದರು. ಪ್ರತ್ಯೇಕವಾಗಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿರುವ ವಿವಿಧ ಯೋಜನೆಗಳ ಪಟ್ಟಿಯನ್ನ ಸದನದಲ್ಲಿ ಮುಂದುವರಿಸಿ ಕಳೆದ ಅನೇಕ ದಶಕಗಳಿಂದ ಸಾಧ್ಯವಾಗದ ಅಭಿವೃದ್ಧಿ ಕಾರ್ಯಗಳು ಈ 2 ವರ್ಷಗಳಲ್ಲಿ ಬಂದಿರುವುದನ್ನು ಹಾಗೂ ಇದಕ್ಕೆ ಮುಖ್ಯ ಕಾರಣೀಭೂತರಾದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ಅಗತ್ಯವಿರುವ ಶಿಕ್ಷಣ, ಆರೋಗ್ಯ ಹಾಗೂ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಬೇಡಿಕೆಗಳನ್ನು ಮಾನ್ಯ ಅಧ್ಯಕ್ಷರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದರು. ಮಾನ್ಯ ಶಾಸಕರು ಸದನದಲ್ಲಿ ಮಾತನಾಡಿದ ಸಂಪೂರ್ಣ ಭಾಷಣದ ಸಾರಾಂಶ ಈ ಕೆಳಗಿನಂತೆ ಇದೆ. ಮಾನ್ಯ ಅಧ್ಯಕ್ಷರೇ, 2025-26ನೇ ಸಾಲಿನ ಬಜೆಟ್ ಮೇಲಿನ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ರಾಜ್ಯದ ಪ್ರತಿ ಪ್ರಜೆ ಕನಸನ್ನು ಸಹಕಾರಗೊಳಿಸುವ ನಾಳೆಗಳ ಬಗ್ಗೆ ಭರವಸೆ ಮೂಡುವ ನುಡಿದಂತೆ ನಡೆಯುವ ನಮ್ಮ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವ ಬಡವರ ಬಂಧು, ಸಾಮಾಜಿಕ ನ್ಯಾಯ ಒದಗಿಸುವ ಹಾಗೂ ದೇಶದಲ್ಲಿ ಅತಿ ಹೆಚ್ಚು ಯಶಸ್ವಿ ಬಜೆಟ್ ಮಂಡಿಸಿರುವ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ವಂದಿಸಿದರು. ಪಂಚ ಗ್ಯಾರಂಟಿಗಳ ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿ ಅನುದಾನ ಘೋಷಣೆ ಮಾಡಿರುವುದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು. ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಕಳೆದ ದಶಕಗಳಿಂದ ಸಾಧ್ಯವಾಗದ ಅಭಿವೃದ್ಧಿ ಕೆಲಸಗಳು ಈ 1.5 ವರ್ಷದಲ್ಲಿ ನಮ್ಮ ಸರ್ಕಾರ ಮಾಡಿರುವುದು ನಿಜಕ್ಕೂ ಸಂತೋಷಕರ ಮತ್ತು ತೃಪ್ತಿಕರ ಸಂಗತಿಯಾಗಿದೆ. ನೂತನ ಕಚೇರಿಗಳ ಕಟ್ಟಡಗಳು, ಶಾಲಾ ಕೊಠಡಿಗಳು, ಅಂಗನವಾಡಿಗಳು, ಹಾಸ್ಟೆಲ್ಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸರ್ಕಾರಿ ಆಸ್ಪತ್ರೆಯ ಮೇಲ್ದರ್ಜೆಗೆ ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ನಮ್ಮ ಬರದ ನಾಡಿನ ಬವಣೆ ನೀಗಿಸಲು ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಬೀಜೋತ್ಪನ್ನ ಕೇಂದ್ರದ ಅಧ್ಯಯನ ಕೇಂದ್ರವನ್ನು ಸ್ಥಾಪನೆಗೆ ಅನುಮೋದನೆ ನೀಡಿರುವುದು ನಮ್ಮ ತಾಲೂಕಿಗೆ ಸಂತೋಷಕರ ವಿಷಯ. ಇದರ ಜೊತೆಗೆ ನಮ್ಮ ತಾಲೂಕಿನ ರೈತರ ಬಹುದಿನಗಳ ಕನಸು 74 ಕೆರೆ ತುಂಬಿಸುವ ಯೋಜನೆಯನ್ನ ಪೂರ್ಣಗೊಳಿಸುವ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿರುವುದು ನಮ್ಮ ಭಾಗದ ಜನರಿಗೆ ಅತ್ಯಂತ ಸಂತೋಷಕರ ಸಂಗತಿಯಾಗಿದೆ. 1994ರಲ್ಲಿ ನಮ್ಮ ತಂದೆಯವರಾದ ಮಾಜಿ ಶಾಸಕರು ದಿವಂಗತ MT ಬೊಮ್ಮಣ್ಣನವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಶಾಸಕರಾಗಿದ್ದ ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ತಾಲೂಕಾ ಸರ್ಕಾರಿ ಆಸ್ಪತ್ರೆಯು ಈ ಬಾರಿ ಬಜೆಟ್ನಲ್ಲಿ 100 ಹಾಸಿಗೆಯಿಂದ 150 ಹಾಸಿಗೆಗೆ ಮೇಲ್ದರ್ಜೆಗೆ ಏರಿಸಿರುವುದು ನನ್ನ ವೈಯಕ್ತಿಕವಾಗಿ ಹಾಗೂ ಕ್ಷೇತ್ರದ ಜನರಿಗೆ ಆರೋಗ್ಯದ ದೃಷ್ಟಿಕೋನದಿಂದ ಅತ್ಯಂತ ಅಗತ್ಯವಾಗಿರುವ ಕೊಡುಗೆಯನ್ನ ಸರ್ಕಾರ ನೀಡಿದೆ ಎಂದು ಅತ್ಯಂತ ಸಂತೋಷದ ಮೂಲಕ ಅಧ್ಯಕ್ಷರೇ ತಮ್ಮ ಮೂಲಕ ತಿಳಿಯಪಡಿಸುತ್ತೇನೆ. ಕೂಡ್ಲಿಗಿ ಪ್ರದೇಶದಲ್ಲಿ ಅತಿ ಹೆಚ್ಚು ಹುಣಸೆ ಮರಗಳಿದ್ದು ನಮ್ಮ ತಾಲೂಕನ್ನ ಹುಣಸೆ ನಾಡು ಎಂತಲೂ ಪ್ರಸಿದ್ಧಿಯಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಮ್ಮ ಘನ ಸರ್ಕಾರವು ರಾಜ್ಯದಲ್ಲಿ ಪ್ರಪ್ರಥಮ ನಬಾರ್ಡ್ ಸಹಯೋಗದೊಂದಿಗೆ ಹುಣಸೆ ಸಂಸ್ಕಾರ ಘಟಕವನ್ನು ಸ್ಥಾಪಿಸಲು ನಿರ್ಧರಿಸಿರುವುದು, ಅನುಮೋದನೆಗೊಂಡಿರುವುದು ಅತ್ಯಂತ ಸಂತೋಷಕರ ವಿಚಾರವಾಗಿದೆ. ರೈತರ ಆರೋಗ್ಯ ಕಾಪಾಡುವಲ್ಲಿ ಯಶಸ್ವಿನಿ ಯೋಜನೆಯನ್ನು ನಮ್ಮ ಘನ ಸರ್ಕಾರವು ಮರು ಜೋಡಣೆ ಮಾಡಿ ಕಳೆದ 10 ವರ್ಷಗಳಿಂದ ಪರಿಷ್ಕರಣೆ ಆಗದೆ ಇರುವುದನ್ನು ಒಂದು ಸಮಿತಿಯನ್ನು ರಚಿಸಿ ದರ ಪರಿಷ್ಕರಣೆ ಸಮಿತಿಗೆ ರಚಿಸಿ ಅದರ ಅಧ್ಯಕ್ಷನನ್ನಾಗಿ ಮಾಡಿರುವುದು ರೈತರ ಆರೋಗ್ಯ ರಕ್ಷಣೆಗೆ ನೀಡಿದ ನಮ್ಮ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ವರದಿ ವೀರೇಶ್ H. ನಾಗಲಾಪುರ್, ವಿಜಯನಗರ ಜಿಲ್ಲಾ. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸುತ್ತಾ, ರಾಜ್ಯದ ಪ್ರತಿ ಪ್ರಜೆಯ ಕನಸನ್ನು ಸಾಕಾರಗೊಳಿಸುವ, ನಾಳೆಗಳ ಬಗ್ಗೆ ಭರವಸೆ ಮೂಡಿಸುವ, ನುಡಿದಂತೆ ನಡೆಯುವ ನಮ್ಮ ಸರ್ಕಾರದ ನೇತೃತ್ವ ವಹಿಸಿರುವ ಬಡವರ ಬಂಧು, ಸಾಮಾಜಿಕ ನ್ಯಾಯ ಒದಗಿಸುವ ಹಾಗೂ ದೇಶದಲ್ಲೇ ಅತಿ ಹೆಚ್ಚು ಯಶಸ್ವಿ ಬಜೆಟ್ ಮಂಡಿಸಿರುವ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಂದಿಸುತ್ತಾ, ಪಂಚ ಗ್ಯಾರಂಟಿಗಳ ಜೊತೆಗೆ ಈ ವರ್ಷ ಕೂಡ KKRDBಗೆ ಸುಮಾರು 5,000 ಕೋಟಿ ಅನುದಾನ ಘೋಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ತಿಳಿಸುತ್ತಾ, ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು. ಕಳೆದ 2 ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಸುಮಾರು ದಶಕಗಳಿಂದ ಆಗಲಿರುವಂಥ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು ನಮ್ಮ ತಾಲೂಕಿನಲ್ಲಿ ಕಳೆದ 1.5 ವರ್ಷದಲ್ಲಿ ಆಗಿದ್ದಾವೆ ಅಧ್ಯಕ್ಷರೇ. ಹೊಸ ಕಟ್ಟಡಗಳು, ಶಾಲಾ ಕಟ್ಟಡಗಳು, ಹಾಸ್ಟೆಲ್ಸ್ಗಳು, ಅಂಗನವಾಡಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆ ಅಪ್ಗ್ರೇಡ್ ಆಗಿರ್ಬೋದು, ಮತ್ತು ಮೂಲ ಸೌಕರ್ಯಗಳ ಜೊತೆಗೆ ಬಹುಮುಖ್ಯವಾಗಿ ಈ ಬರದ ನಾಡಿಗೆ ರೈತರ ಒಂದು ಬವಣೆ ನೀಗಿಸಲು ಒಂದು ರಾಯಚೂರು ವಿಶ್ವವಿದ್ಯಾಲಯದಲ್ಲಿ
ಕೃಷಿ ವಿಜ್ಞಾನ ಕೇಂದ್ರ ಒಂದು ಅನುಮೋದನೆ ಕೂಡ ಗೊಂಡಿದೆ. ಅದು ಅತ್ಯಂತ ನಮ್ಮ ತಾಲೂಕಿಗೆ ಸಂತೋಷಕರ ವಿಷಯ. ಮತ್ತು ಅದೇ ರೀತಿ ಈ 25-26ನೇ ಸಾಲ ಬಜೆಟ್ನಲ್ಲಿ ಈ ಕೂಡ್ಲಿಗಿ ತಾಲೂಕಿಗೆ ರೈತರ ಬಹುದಿನಗಳ ನಿರೀಕ್ಷಿತ ಕನಸಾಗಿದ್ದ 74 ಕೆರೆ ತುಂಬಿಸೋ ಯೋಜನೆ ಅದು ಪೂರ್ಣಗೊಳಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ನಿಜವಾಗ್ಲೂ ಇದು ಅತ್ಯಂತ ಸಂತೋಷಕರ ವಿಷಯ ಅಂತ ಹೇಳಿದೆ. ಅದೇ ರೀತಿ ಕೂಡ್ಲಿಗಿ ತಾಲೂಕು ಆಸ್ಪತ್ರೆ ಸುಮಾರು 100ರಿಂದ 150 ಹಾಸಿಗೆಗಳಿಗೆ ವಿಭಾಗೀಯ ಆಸ್ಪತ್ರೆಗಳಾಗಿ ಮೇಲ್ದರ್ಜೆಗೇರಿಸೋದಕ್ಕೆ ಘೋಷಣೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ನಮಗೆ ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಜೊತೆಗೆ ತುಂಬ ಖುಷಿ ವಿಚಾರ. ಯಾಕೆ ಅಂತಂದರೆ ಅಧ್ಯಕ್ಷರೇ, ಈ ತಾಲೂಕು ಆಸ್ಪತ್ರೆ ಸುಮಾರು 94ರಲ್ಲಿ ನಮ್ಮ ತಂದೆಯವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದರು. ಆವಾಗ ಅದು 100 ಬೆಡ್ ಹಾಸ್ಪಿಟ್ಲು ಉದ್ಘಾಟನೆ ಮಾಡಿದರು. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅದು 150 ಬೆಡ್ ಆಸ್ಪತ್ರೆ ಮೇಲ್ದರ್ಜೆಗೇರಿದ್ದು ನಿಜವಾಗ್ಲೂ ಭಾಳ ಖುಷಿ ವಿಚಾರ. ಅದೇ ರೀತಿ ನಮ್ಮ ಕೂಡ್ಲಿಗಿ ಹುಣಸೆ ನಾಡು ಅಂತ ಹೇಳ್ತೀವಿ, ರಾಜ್ಯದಲ್ಲೇ ಅತಿ ಹೆಚ್ಚು ಹುಣಸೆ ಬೆಳೆಯುವಂಥದ್ದು. ಅದಕ್ಕೆ ಈ ನಬಾರ್ಡ್ ಸಹಯೋಗದೊಂದಿಗೆ ರಾಜ್ಯದಲ್ಲೇ ಮೊದಲ ಹುಣಸೆ ಸಂಸ್ಕರಣಾ ಘಟಕ ಇವತ್ತು ಅನುಮೋದನೆಗೊಂಡಿದೆ. ಇದು ನಿಜವಾಗ್ಲೂ ಬಹಳ ಖುಷಿ ವಿಚಾರ. ಈ ರೈತರ ಮತ್ತು ಬಡವರ ಆರೋಗ್ಯ ರಕ್ಷಣೆಗೆ ಯಶಸ್ವಿನಿ ಮರು ಜಾರಿಗೆಗೊಳಿಸಿದ್ದು, ಅದಕ್ಕೆ ಮತ್ತೆ ಸುಮಾರು 10 ವರ್ಷಗಳಿಂದ ದರ ಪರಿಷ್ಕರಣೆ ಆಗಿರಲಿಲ್ಲ. ಸೊ ಯಶಸ್ವಿನಿ ಮರುಪರಿಷ್ಕರಣ ಒಂದು ಸಮಿತಿ ಮಾಡಿ ಅದಕ್ಕೆ ನಮ್ಮನ್ನು ಅಧ್ಯಕ್ಷರು ಮಾಡಿ ಈ ರೈತರ ಮತ್ತು ಬಡವರ ಆರೋಗ್ಯ ರಕ್ಷಣೆಗೆ ನಮ್ಮ ಸರ್ಕಾರ ಸಹಕಾರ ನೀಡೋಕ್ಕೆ ಧನ್ಯವಾದಗಳು ತಿಳಿಸ್ತಾ, ಜಾನುವಾರುಗಳ ಆಕಸ್ಮಿಕ ಸಾವು ಪರಿಹಾರ ಮೊತ್ತ ಹೆಚ್ಚಳ ಮತ್ತು 500 ಹೊಸ ಕೆಪಿ ಶಾಲೆಗಳು, ಆಸ್ಪತ್ರೆಗಳು ಮೇಲ್ದರ್ಜೆಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು, ಆಶಾ ಕಾರ್ಯಕರ್ತರು, ಪ್ರಾಥಮಿಕ ಪ್ರೌಢ ಶಾಲಾ ಶಿಕ್ಷಕರು ಮತ್ತು ಬಿಸಿಯೂಟ ಸಿಬ್ಬಂದಿಗಳ ಗೌರವಧನ ಹೆಚ್ಚಳ. ಅದೇ ರೀತಿ ಬಹುಮುಖ್ಯವಾಗಿ 7th ಪೇ ಕಮಿಷನ್ ಸುಮಾರು 20,000 ಕೋಟಿ ವ್ಯಯ ಮಾಡಿ ಇವತ್ತು 7th ಪೇ ಕಮಿಷನ್ ಮಾಡಿದ್ದು ಕೂಡ ನಮ್ಮ ಸರ್ಕಾರದ ಹೆಗ್ಗಳಿಕೆ. ಮತ್ತು ಇದೆಲ್ಲ ಜೊತೆಗೆ ಅಧ್ಯಕ್ಷರೇ, ನಮ್ಮ ತಾಲೂಕಿನ ಈ ಒಂದು ಕೆಲವು ಬೇಡಿಕೆಗಳನ್ನು ಅವರ ಆಶಯದಂತೆ ತಮ್ಮ ಮುಖಾಂತರ ಈಡೇರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಆರೋಗ್ಯ ಕ್ಷೇತ್ರದಲ್ಲಿ ಈಗಾಗಲೇ ಈ KMRC ಅಡಿಯಲ್ಲಿ 6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅನುಮೋದನೆಗೊಂಡಿದ್ದೇವೆ. ಈ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅವನ್ನ ನಮ್ಮ ಆರ್ಥಿಕ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗೆ ತಾವು ಆದೇಶ ನೀಡೋ ಮುಖಾಂತರ ಅವನ್ನ ಸ್ಟಾರ್ಟ್ ಮಾಡಲಿಕ್ಕೆ ಆದೇಶ ನೀಡಬೇಕಾಗಂತೆ ಮನವಿ. ಮತ್ತು ಇಲ್ಲಿ ಅತಿ ಹೆಚ್ಚು ನಿರುದ್ಯೋಗಿ ಯುವಕರಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಈ ಖಾಲಿ ಇರುವ ನರ್ಸಿಂಗು, ಪ್ಯಾರಾಮೆಡಿಕಲ್ ಮತ್ತು ಡಾಕ್ಟರ್ಸ್ ಹುದ್ದೆಗಳು ನೇಮಕ ಮಾಡಿಕೊಳ್ಳಬೇಕು. ಮತ್ತು ಹೊಸ ಸರ್ಕಾರಿ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜುಗಳು ಅವಶ್ಯಕತೆ ಇದ್ದು ಅದಕ್ಕೆ ಕ್ರಮ ಕೈಗೊಳ್ಬೇಕಂತ ಹೇಳ್ತಾ, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಗುಳೆ ಹೋಗಂತ ಜನ ಇರೋದ್ರಿಂದ ಮತ್ತೆ ಅತಿ ಹೆಚ್ಚು ಬಾಲ್ಯ ವಿವಾಹ ಪೋಕ್ಸೋ ಕೇಸುಗಳಿರೋದ್ರಿಂದ ವಸತಿ ಶಾಲೆಗಳು ಮತ್ತು KP ಶಾಲೆಗಳು ಅವಕಾಶ ಕೊಡಬೇಕಂತೇಳಿ ಮತ್ತೆ ಕೇಳ್ತಾ, ಇದೇ ರೀತಿ ರಾಜ್ಯದಲ್ಲೇ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಗುಳೆ ಹೋಗಂತ ಜನ ಇರೋದ್ರಿಂದ ಮತ್ತೆ ಅತಿ ಹೆಚ್ಚು ಬಾಲ್ಯ ವಿವಾಹ ಪೋಕ್ಸೋ ಕೇಸುಗಳಿರೋದ್ರಿಂದ ವಸತಿ ಶಾಲೆಗಳು ಮತ್ತು KP ಶಾಲೆಗಳು ಅವಕಾಶ ಕೊಡಬೇಕಂತೇಳಿ ಮತ್ತೆ ಕೇಳ್ತಾ, ಇದೇ ರೀತಿ ರಾಜ್ಯದಲ್ಲೇ ಅತಿ ಹೆಚ್ಚು ಬಡವರಲ್ಲ ಕಡು ಬಡವರು ಇದ್ದು ವಸತಿ ಮತ್ತು ನಿವೇಶನ ರೈತರು ಅತಿ ಹೆಚ್ಚಿರ್ತಾರೆ. ಇವರಿಗೆ ಸೂರು ಒದಗಿಸಲಿಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕಳಕಳಿ ಮನವಿ. ಇದೇ ರೀತಿ ಈ ಕೌಶಲಾಭಿವೃದ್ಧಿ ಮತ್ತು ಕೈಗಾರಿಕಾ ಇಲಾಖೆಯಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ಮೊನ್ನೆ ಅಧ್ಯಕ್ಷರೇ ಈ ಕೇವಲ 4 ದಿವಸದಿಂದ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ತಲಾ ಆದಾಯದಲ್ಲಿ ಕಲ್ಯಾಣ ಕರ್ನಾಟಕ ಲಾಸ್ಟ್. ಸೊ ಇದೇ ರೀತಿ ಲಾಸ್ಟ್ 2 ಮಾತಾಡಲಾಗ್ತದೆ ಇಲ್ಲಿ. ಸೊ ಇದರಿಂದ ನಿರುದ್ಯೋಗ ಯುವತಿಯರ ಅತಿ ಹೆಚ್ಚಿದ್ದು ದೇಶದಲ್ಲಿ, ನಮ್ಮ ರಾಜ್ಯದಲ್ಲೇ ಸುಮಾರು 39% ಕಾರ್ಮಿಕರಿದ್ದಾರೆ. ಸೊ ತಾಲೂಕಿನಲ್ಲಿ 52 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ರೆ ಕೂಡ ಯಾವುದೇ ರೀತಿ ಕೈಗಾರಿಕಾ ಕೇಂದ್ರಗಳಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಹುಕೌಶಲ ಅಭಿವೃದ್ಧಿ ಕೇಂದ್ರಗಳು ಮತ್ತು ಸಣ್ಣ ಕೈಗಾರಿಕೆಗಳು ಸ್ಥಾಪನೆಗೊಳ್ಳಬೇಕಂತೇಳಿ ಮತ್ತು ಅಲ್ಲಿ ಆ ಭಾಗದ ರೈತರ ಕೆಲಸ ಅಲ್ಲೇ ಸಿಗ್ಬೇಕನ್ನೋದು ನಮ್ಮ ಬೇಡಿಕೆ. ಅದೇ ರೀತಿ ಖಾಲಿ ಇರೋ ಉದ್ಯೋಗಗಳು, ಅದೇ ರೀತಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ 2 ಬಾರಿ ಕ್ಯಾಬಿನೆಟ್ ಆಗಿದೆ. ಸುಮಾರು 37,000 ಹುದ್ದೆಗಳು ಖಾಲಿ ಇದೇವೆ ಅಂತೇಳಿ ಈಗಾಗಲೇ ತಮ್ಗೆ ಗೊತ್ತಿರಂಗೆ. ಸೊ ಖಾಲಿ ಹುದ್ದೆಗಳು ತುಂಬಿಕೊಳ್ಳೋದಕ್ಕೆ ಕೂಡ ಅನುಮೋದನೆ ಕೊಡಬೇಕು. ಅದೇ ರೀತಿ ಈ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಈಗ ಕೂಡ್ಲಿಗಿ ತಾಲೂಕು ಅತಿ ಕಡಿಮೆ ಮಳೆ ಬೀಳೋ ಪ್ರದೇಶ ಸನ್ಮಾನ್ಯ ಅಧ್ಯಕ್ಷರೇ. ಸೊ ಸುಮಾರು 1,20,000 ಎಕರೆ ಕೃಷಿ ಭೂಮಿಯಲ್ಲಿ ಕೇವಲ 7-8 ಸಾವಿರ ಮಾತ್ರ ನೀರಾವರಿ, ಅದು ಕೂಡ ಬೋರ್ವೆಲ್ ನಂಬಿ ಇರೋಂಥ ಒಂದು ಇದಿರೋದ್ರಿಂದ ಅಲ್ಲಿ ಹೆಚ್ಚು ಚೆಕ್ ಡ್ಯಾಮ್ಗಳು ಮತ್ತು ಕೆರೆಗಳು ಬೇಕಾಗಿದೆ. ಮತ್ತೆ ಗ್ರಾಮೀಣ ನಮ್ಮ BR ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ನಮ್ಮ ಹೊಲ ನಮ್ಮ ರಸ್ತೆ ನಮ್ಮ ಕೆರೆ ಅಂತ ಏನು ಹೇಳಿದ್ರೆ ಅದಕ್ಕೆ ನನ್ನ ಸಂಪೂರ್ಣ ಸಹಮತ ಕೂಡ ಇರ್ತದೆ.
ಮತ್ತೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಸರ್ಕಾರನೇ ಪಾವಗಡ ಸ್ಕೀಮಲ್ಲಿ ಕೂಡ್ಲಿಗಿ, ಮೊಳಕಾಲ್ಮೂರು, ಚಳ್ಳಕೆರೆ ಮತ್ತು ಪಾವಗಡಕ್ಕೆ ಶಾಶ್ವತ ಕುಡಿಯ ನೀರಿನ ಯೋಜನೆ ಒದಗಿಸಿದೆ. ಅದೇ ತರ ನಮ್ಮ ಈ ಕಡಿಮೆ ಮಳೆಯಾಧಾರಿತ ಪ್ರದೇಶ ಇರೋದ್ರಿಂದ ಶಾಶ್ವತ ನೀರಾವರಿ ಯೋಜನೆ ಕೂಡ ಮುಂದಿನ ದಿನಗಳಲ್ಲಿ ಕೊಡಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಮನವಿ. ಅದೇ ರೀತಿ ನಮ್ಮ ಏನು ಈ ಒಂದು ಅತಿ ದೊಡ್ಡ ಹೋಬಳಿ ಇದೆ ಹೊಸಳ್ಳಿ, ಅಲ್ಲಿ ಒಂದು ಹೊಸ ಅಗ್ನಿಶಾಮಕ ಕೇಂದ್ರ ಬೇಕಂತ ಹೇಳ್ಬಿಟ್ಟು ಮತ್ತೆ ಹೊಸ ಅಗ್ನಿಶಾಮಕ ವಾಹನಗಳಿಗೆ ಕೂಡ ಕೂಡ್ಲಿಗೆಗೆ ಅವಶ್ಯಕತೆ ಇದೆ, ಅದು ಕೂಡ ಕೊಡಬೇಕಂತ ಹೇಳಿ. ಮತ್ತು ನಮ್ಮ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಇದು ಹೊಸ ಜಿಲ್ಲೆ ಆಗಿರೋದ್ರಿಂದ, ಇದು ವಿಶ್ವ ಪ್ರಸಿದ್ಧ ಹಂಪಿ ಕೂಡ ಇರೋದ್ರಿಂದ ಅಲ್ಲಿ ಇಷ್ಟವರೆಗೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿಲ್ಲ, ಮೆಡಿಕಲ್ ಕಾಲೇಜ್ ಕೂಡ ತಾವು ಆದೇಶ ಮಾಡ್ಬೇಕಂತ ಹೇಳ್ತಾ ಕೊನೆಯದಾಗಿ ಅಧ್ಯಕ್ಷರೇ, ಮದ್ಯಪಾನ ಏನು ಈ ಕುಡಿತದಿಂದ ಸಂಸಾರಗಳು ಹಾಳಾಗದಲ್ಲದೆ ಚಿಕ್ಕ ವಯಸ್ಸಿನಲ್ಲೇನೆ ಜೀವ ತೆತ್ತುತ್ತಾ ಇದ್ದಾರೆ. ಇದ್ರ ಬಗ್ಗೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ.